ಮಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕ ಎಂಜೆ ಹೆಗ್ಡೆ ಅವರು ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ಸರಣಿ ಪ್ರಶ್ನೆಗಳನ್ನು ಹಾಕಿದ ಘಟನೆ ನಡೆದಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ಶಾಸಕರಾದ ಡಾಕ್ಟರ್ ಭರತ್ ಶೆಟ್ಟಿ ಮತ್ತು ವೇದವ್ಯಾಸ್ ಕಾಮತ್ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆಪಾದಿಸಿ ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದ ಎದುರು ಕಾಂಗ್ರೆಸ್ ಪ್ರತಿಭಟನಾ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಸಂದರ್ಭ ಮಾತನಾಡಿದ ಎಂಜೆ ಹೆಗ್ಡೆ ಅವರು ವಿನಾಯಕ ಬಾಳಿಗ ಕೊಲೆ ಪ್ರಕರಣವನ್ನು ಪ್ರಸ್ತಾಪಿಸಿ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕು ಎಂದು ಆಗ್ರಹಿಸಿದ್ರು. ವಿನಾಯಕ ಬಾಳಿಕ ಅವರೋರ್ವ ಹಿಂದೂ, ಅವರನ್ನ ಹಿಂದೂಗಳೇ ಹತ್ಯೆ ಮಾಡಿದ್ರು. ಈ ಪ್ರಕರಣದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ನಿಗೂಢ ಮೌನ ಆಚರಿಸುವುದೇಕೆ ಎಂದು ಹೆಗ್ಡೆ ಪ್ರಶ್ನಿಸಿದ್ರು. ಒಂದೆರಡು ವಿಷಯಗಳನ್ನ ಮಾತ್ರ ನಾವು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಹೇಳಿದ್ದನ್ನೇ ವಾಪಸ್ ಹೇಳಲಿಕ್ಕೆ ಏನಿಲ್ಲ. ನಿನ್ನೆ ವೇದವ್ಯಾಸ ಕಾಮತ್ ಅವರು ಮಾತನಾಡಿದ್ದನ್ನು ನಾನು ಕೇಳಿದೆ. ಹಿಂದೂಗಳಿಗೆ ಏನಾದರೂ ಆದ್ರೆ ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು. ಅವರಿಗೆ ನಾವು ಉತ್ತರ ಮಾತ್ರ ಕೊಡುದು. ವಿನಾಯಕ ಬಾಳಿಗ ಕೇಸಿನಲ್ಲಿ ಸನ್ಮಾನ್ಯ ಶಾಸಕರು ಉತ್ತರ ಕೊಡಬೇಕು. ಹಿಂದೂಗಳನ್ನ ಕೊಂದದ್ದು ಅಲ್ವ, ಹಿಂದೂ ಅವರ ಹುಡುಗರೇ ಕೊಂದದ್ದು ಹೌದು. ವಿನಾಯಕ ಬಾಳಿಗ ಕೇಸಿನಲ್ಲಿ ನಿಮಗೆ ಹಿಂದುತ್ವ ನೆನಪಾಗ್ಲಿಲ್ವಾ? ಎರಡನೇದು, ಡಾಕ್ಟರ್ ಭರತ್ ಶೆಟ್ಟಿ ಅವರಿಗೊಂದು ಪ್ರಶ್ನೆ ಕೇಳ್ತೇನೆ. ಪಚ್ಚನಾಡಿ ಸಂತೋಷ ನಗರದ ಹಿಂದೂ ರುದ್ರಭೂಮಿಯಲ್ಲಿ ಕೊರೋನಾ ಆದಾಗ ಒಂದು ಹಿಂದುವಿನ ಶವವನ್ನ ಸುಡಿಲಿಕ್ಕೆ ಬೇಡ ಅಂತೇಳಿ ನೀವು ಅಡ್ಡ ನಿಂತ್ರಿ. ಆಗ ನಿಮಗೆ ಹಿಂದುತ್ವ ನೆನಪಾಗ್ಲಿಲ್ವಾ? ನಾವು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಒಂದಲ್ಲ 100 ಬಾರಿ ಹೇಳ್ತೇವೆ. ಬಿಜೆಪಿ ಮತ್ತು ಸಂಘ ಪರಿವಾರ ಸಮಸ್ತ ಹಿಂದೂ ಸಮಾಜ ಅವರ ಸ್ವತ್ತಲ್ಲ, ಪ್ರತಿಯೊಬ್ಬರು ಹೇಳ್ತೇವೆ. ಕಾಂಗ್ರೆಸ್ನಲ್ಲೂ ಹಿಂದೂಗಳಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ. ನಿಮ್ಮ ಹಿಂದುತ್ವ ಯಾವುದೋ ನಮಗೆ ಗೊತ್ತಿಲ್ಲ. ನೀವು ಹಿಂದೂಗಳಲ್ಲ ಅಂತ ನಾವು ಹೇಳುವುದಿಲ್ಲ. ನೀವು ಇದನ್ನೇ ಇಶ್ಯೂ ಮಾಡಿಕೊಂಡು ಹೋದ್ರೆ ಜನ ನಿಮ್ಮನ್ನು ಗುಡಿಸಿ ಗುಂಡಾಂತರ ಮಾಡ್ತಾರೆ ಹೇಳುವುದು ಮೊನ್ನೆಯ ಚುನಾವಣೆಯಲ್ಲಿ ನಿಮಗೆ ಅರ್ಥ ಆಗಿರಬೇಕು ಅಂತ ಭಾವಿಸ್ತೇವೆ. ಇನ್ನೂ ಅರ್ಥವಾಗದಿದ್ರೆ ಅನರ್ಥ ಆಗ್ತದೆ.